ಕಲಬುರಗಿ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ರಂಗೇರಿದೆ. ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಪರ ಮಾವ ಇವತ್ತು ಮತಬೇಟೆಗಿಳಿದಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ಪ್ರಚಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ದೊಡ್ಡಮನಿ ಪರ ಖರ್ಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಇವತ್ತು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಜಾಧ್ವನಿ 2 ಯಾತ್ರೆ ಮೂಲಕ ಕಾಂಗ್ರೆಸ್ ಮತಯಾಚನೆ ಮಾಡಿರುವುದು. ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರ ನಡೆಸಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ತಿದ್ದುತ್ತೀವಿ ಅಂತ ಹೇಳ್ತಾರೆ. ನೀವು ಹಿಂದುತ್ವ ಎಲ್ಲ ನಮ್ಮಲ್ಲಿ ಹೋಗ್ಬೇಡ್ರಿ. ನೀವು ಕಷ್ಟ ಸುಖ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ಜನತೆಗೆ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ನಾವು ಕೇಂದ್ರದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೇವೆ. ಇಲ್ಲಿ ಏನು 5 ಗ್ಯಾರಂಟಿಗಳು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಏನು ಘೋಷಣೆ ಮಾಡಿದ್ರು, ನಿಜವಾಗ್ಲೂ ಅದು ನಮಗೆ ಫಲ ಕೊಟ್ಟು ಇವತ್ತು ಕಾಂಗ್ರೆಸ್ ರಾಜ್ಯ ಬರಕ್ಕೆ ಸಾಧ್ಯ ಆಗಿದೆ ಅನ್ನತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೇ, ಈ ಭಾಗದ ಹಿರಿಯ ಮುಖಂಡರು ಮತ್ತು ಶಾಸಕರಾದ ಶ್ರೀ ಎಂ.ಐ. ಪಾಟೀಲ್ ಜಿ ಅವರೇ, ಬಾಬುರಾವ್ ಚಿಂಚನ್ಸೂರ್ ಅವರೇ, ಎಚ್.ಎಂ. ರೇವಣ್ಣನವರೇ, ಯಶವಂತರಾವ್ ಪಾಟೀಲ್ ರೇ, ಅಜಯ್ ಸಿಂಗ್ ಅವರೇ, ಶ್ರೀಮತಿ ಖನಿಜಾ ಫಾತಿಮ್ ಅವರೇ, ತಿಪ್ಪಣ್ಣ ಕಮಕ್ನೂರ್ ಅವರೇ ಹಾಗೂ ಪ್ರಿಯಾಂಕ್ ಅವರೇ, ಅಲ್ಲಂ ಪ್ರಭು ಪಾಟೀಲ್ ರೇ, ಜಗದೇವ್ ಗುತ್ತೇದಾರ್ ಅವರೇ ಮತ್ತು ಈಗ ತಾನೇ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ನಮ್ಮ ಹಿರಿಯ ಮುಖಂಡರು ಶ್ರೀಮಾನ್ ಗುತ್ತೇದಾರ್ ಅವರು ಬಹಳ ಚೆನ್ನಾಗಿ ಅವರು ಮಾತಾಡಿದ್ದಾರೆ. ಅವರೆಲ್ಲ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ರಾಜಕೀಯದಲ್ಲಿ ಬದಲಾವಣೆಗಳಾದವು, ಅದಕ್ಕೆ ಏನೇನು ಕಾರಣಗಳು ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಈಗ ಆಯಿತು, ಏನೇ ಆಗಿದೆ ಆಯಿತು. ನಾನು ಪ್ರಮುಖವಾಗಿ ಅಫಜಲ್ಪುರ್ಲಿಂದನೇ ಸೋತಿದ್ದೀನಿ ಅಂತ ಹೇಳಿ ನನಗೆ ಹೇಳೋದಿಲ್ಲ. ಆದ್ರೆ ಹೈಯೆಸ್ಟ್ ಲೀಡ್ ಬರೋರ್ಲಿಂದ ಈ ಮಾತನ್ನ ಹೇಳಬೇಕಾದಂತ ಪರಿಸ್ಥಿತಿ ಬಂತು. ನನಗೆ ಸೋಲ್ಸಕ್ಕೆ ಇಡೀ ದೇಶನೇ ಒಕ್ಕಟ್ಟಾಗಿತ್ತು. ಇಡೀ ಮೋದಿ ಹಿಡ್ಕೊಂಡು, ಶಾ ಹಿಡ್ಕೊಂಡು ನನಗೋಸ್ಕರ ಅವರು ಇಲ್ಲೊಂದು ಕ್ಯಾಂಪೇ ಮಾಡಿಬಿಟ್ಟಿದ್ರು. ಶಾನು ಬಂದು ಒಂದು ಕ್ಯಾಂಪ್ ಮಾಡ್ದ, ಮೋದಿ ಅವರು ಬಂದು RSS ಒಂದು ಕ್ಯಾಂಪ್ ಮಾಡ್ದ. ಇನ್ನ ಸೂಳಿ ಬೆಲೆ ಎಂತ ಬೆಲೆ ಎಂ.ಐ. ಪಾಟೀಲ್ ರೇ, ಇಲ್ಲೇ ಮಾಡಿದನಲ್ರಿ ಅವನು ಸಿನಿಮಾ ತೋರಿಸಿತ್ತಲ್ಲ, ಇದೇ ಜಾಗದಲ್ಲಿ ಸುಳಿ ಬೆಲೆ. ಇಂಥವ್ರೆಲ್ಲ ಬಂದು ಸುಳಿ ಬೆಲೆ, ಆ ಬೆಲೆ, ಈ ಬೆಲೆ ಬಂದು ನನಗೊಂದು ಟಾರ್ಗೆಟ್ ಅವ್ರು ಮಾಡಿದ್ರು. ನನಗೇನನ್ಸಿತ್ತು, ಅವ್ರು ಮಾಡಿದಂತ ಟಾರ್ಗೆಟ್ಗೆ ಕಲಬುರಗಿ ಜನ ಎಂದೂ ಸ್ಪಂದಿಸೋದಿಲ್ಲ ಅನ್ನತಕ್ಕಂಥ ಧೈರ್ಯ ನನಗಿತ್ತು. ಆದ್ರೆ ದುರ್ದೈವದಿಂದ ನನಗೆ ಸೋಲಾಯಿತು. ಮೋದಿ ಅದನ್ನೇ ಪದೇ ಪದೇ ಇನ್ನೂ ಕೂಡ ಅಲ್ಲಿ ಇಲ್ಲಿ ಹೇಳ್ತಿರ್ತಾನೆ. ಇಷ್ಟೇ ಅಲ್ಲ,
ಅವರು ಒಳಗಿಂದ ಒಂದು ಸಂಚು ಮಾಡಿ ಈಗೂ ನಮ್ಮ ಜನರಿಗೆ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ದಯವಿಟ್ಟು ನಾ ಮೊದಲೇ ಹೇಳಿದ್ದೀನಿ, ನೋಡಿ, ಒಬ್ಬ MP ಆಗಿ, ಒಬ್ಬ ಮಂತ್ರಿಯಾಗಿ, ಹಿಂದೆನೂ ಕೂಡ ಮಂತ್ರಿಯಾಗಿ ನಾನು ಏನು ಕೆಲಸ ಕಾರ್ಯಗಳನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದೇನೆ ಅಥವಾ ನನ್ನ ಹಿಂದಿನ ಮತಕ್ಷೇತ್ರದಲ್ಲಿ ಮಾಡಿದ್ದೇನೆ, ಇದು ಎಲ್ಲ ನಿಮಗೆ ಗೊತ್ತಿದೆ. ಅನೇಕ ಬ್ಯಾರೇಜ್ಗಳು ಹಿಡ್ಕೊಂಡು, ರಸ್ತೆಗಳು ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ಹೆದ್ದಾರಿನೂ ಕೂಡ ನಮ್ಮ ಶೋಲಾಪುರಿಂದ ಅಫ್ಜಲ್ಪುರ್ಲಿಂದ ಹೋಗ್ತಕ್ಕಂಥದ್ದು ಮಾಡಿದೆ. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಗೆ ಹೋಗೋದು ವಾಯಾ ರಾಯಚೂರು. ಇದು ಯಾರಿಗೂ ಗೊತ್ತಿರಲಿಲ್ಲ ಅವಾಗ. ಯಾರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.